ನಮಸ್ಕಾರ ಸ್ನೇಹಿತರೆ, ಪಾಸಿಟಿವ್ ಸಹನಾ ಚಾನಲ್ಗೆ ಸ್ವಾಗತ. ಇದುವರೆಗೆ ನಾವು 1ರಿಂದ 7ನೇ ತನಕ ಎಲ್ಲ ದೇವಿಯ ಮಹಿಮೆಯನ್ನು ತಿಳ್ಕೊಂಡಿದ್ದೇವೆ. ಇಂದು ನವರಾತ್ರಿ 8ನೇ ದಿನ ಆರಾಧನೆ ಮಾಡಬೇಕಾದ ದೇವಿ ಮಹಾಗೌರಿ. ಅವಳು ಶಾಂತಿ, ಶುದ್ಧತೆ ಮತ್ತು ಮಂಗಳಕರ ಸಂಕೇತ. ಇವತ್ತು ಅವಳ ಕತೆ, ಮಹಿಮೆ, ಪೂಜೆ ವಿಧಾನ ಹಾಗೂ ವಿಶೇಷ ಬಣ್ಣದ ಬಗ್ಗೆ ತಿಳಿಸ್ಕೊಡುತ್ತೇನೆ. ಮಹಾಗೌರಿ ಎಂದರೆ ಅತ್ಯಂತ ಬಿಳಿ ಎಂದರ್ಥ. ಇದು ದೇವಿಯ ಶುದ್ಧ ಆತ್ಮ ಮತ್ತು ಸೌಂದರ್ಯವನ್ನು ಸೂಚಿಸುತ್ತದೆ. ಅವಳು ಬಿಳಿ ಎತ್ತಿನ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಸಾಮಾನ್ಯವಾಗಿ ಬಿಳಿ ಬಟ್ಟೆಗಳನ್ನು ಕೂಡ ಧರಿಸುತ್ತಾಳೆ ಎಂದು ವಿವರಿಸಲಾಗಿದೆ. ಮಹಾರಾತ್ರಿಯ 8ನೇ ದಿನವನ್ನು ಮಹಾಷ್ಟಮಿ ಎಂದು ಕೂಡ ಆಚರಣೆ ಮಾಡಲಾಗುತ್ತದೆ. ಈ ದಿನ ದುರ್ಗಾದೇವಿಯ 8ನೇ ರೂಪವಾದ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ನೋಡಿದರೆ ಶುದ್ಧತೆ ಮತ್ತು ಶಾಂತಿ ಮತ್ತು ಪವಿತ್ರತೆಯನ್ನು ನೆನಪಾಗುತ್ತದೆ. ಈ ದೇವಿಯ ಕಥೆಯನ್ನು ತಿಳಿಸ್ಕೊಡ್ತೇನೆ ಬನ್ನಿ. ಹಿಂದೆ ಪಾರ್ವತಿ ದೇವಿ ಘೋರವಾದ ತಪಸ್ಸನ್ನು ಮಾಡಿದಳು. ಆ ತಪಸ್ಸಿನ ಪರಿಣಾಮವಾಗಿ ಅವಳ ದೇಹ ಕಪ್ಪಾಗಿ ಬಿಟ್ಟಿತು. ಆಗ ಮಹಾದೇವ ಅವಳನ್ನು ಗಂಗಾ ಜಲಪಾತದಲ್ಲಿ ಸ್ನಾನ ಮಾಡಿಸಿದಾಗ ಅವಳು ಶ್ವೇತವರ್ಣದಲ್ಲಿ ಪ್ರಕಾಶಮಾನವಾಗಿ ಪವಿತ್ರ ರೂಪದಲ್ಲಿ ಕಾಣಿಸಿಕೊಂಡಳು. ಅವಳು ಆ ಶುದ್ಧ ರೂಪವನ್ನೇ ಮಹಾಗೌರಿ ಎಂದು ಕರೆಯುತ್ತಾರೆ. ಇದರಿಂದ ಅವಳನ್ನು ಪವಿತ್ರತೆ ಮತ್ತು ಕರುಣೆಯ ಸಂಕೇತವೆಂದು ಕೂಡ ಕರೆಯುತ್ತಾರೆ. ಮಹಾಗೌರಿ ದೇವಿಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು? ಬೆಳಗ್ಗೆ ಮನೆಯನ್ನು ಶುಚಿ ಮಾಡಿ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಹೂವುಗಳಿಂದ ಅಲಂಕರಿಸಬೇಕು. ಶ್ವೇತ ಹೂವುಗಳು, ಬಿಳಿ ಬಟ್ಟೆ ಹಾಗೂ ದೀಪ ಹಚ್ಚಿ ಪೂಜೆ ಮಾಡಬೇಕು. ನೈವೇದ್ಯವಾಗಿ ಹಾಲು, ಸಿಹಿ ತಿಂಡಿ, ತೆಂಗಿನ ತುರಿ ಅಥವಾ ಸಕ್ಕರೆಯನ್ನು ಅರ್ಪಿಸಬೇಕು. ಈ ದೇವಿಯ ಮುಖ್ಯ ಮಂತ್ರ ಯಾವುದಪ್ಪ ಅಂದರೆ ಈಗ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ದೇವಿ ಮಹಾಗೌರ್ಯಾಯ ನಮಃ. 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 ಓಂ ದೇವಿ
महागौर्याय नमः। ॐ देवी 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 महागौर्याय नमः। ॐ देवी
महागौर्याय नमः। ॐ देवी महागौर्याय नमः। ॐ देवी महागौर्याय नमः। ॐ देवी महागौर्याय नमः। ॐ देवी महागौर्याय नमः। ॐ देवी महागौर्याय नमः। ॐ देवी महागौर्याय नमः। ॐ देवी महागौर्याಯ ನಮಃ. ಓಂ ದೇವಿ ಮಹಾಗೌರ್ಯಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ಪಾಪ ಕ್ಷಯವಾಗಿ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಮಹಾಗೌರಿ ದೇವಿಯ ಆರಾಧನೆಯಿಂದ ಜೀವನದಲ್ಲಿ ಶುಭ ಮತ್ತು ಶುದ್ಧತೆ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಮತ್ತೆ ಈ ದೇವಿಯ ದಿನದಂದು ಯಾವ ಬಣ್ಣವನ್ನು ಧರಿಸಬೇಕು ಎಂಬುದನ್ನು ಈಗ ನಿಮಗೆ ತಿಳಿಸ್ಕೊಡುತ್ತೇನೆ. ಈ ದೇವಿಯ ಮೂಲ ಬಣ್ಣ ಬಿಳಿಯಾಗಿರುತ್ತದೆ. ಆದರೆ ಆಕೆಯ ಪೂಜೆಯ ಸಂದರ್ಭದಲ್ಲಿ ಧರಿಸುವ ಸೂಕ್ತವಾದ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತದೆ. ಭಕ್ತರು ಗುಲಾಬಿ ಬಣ್ಣವನ್ನು ಧರಿಸುತ್ತಾರೆ. ಗುಲಾಬಿ ಬಣ್ಣವು ಸಾರ್ವತ್ರಿಕ ಪ್ರೀತಿ, ಸಾಮರಸ್ಯ ಮತ್ತು ವಾತ್ಸಲ್ಯ ಮತ್ತು ದೇವಿಯ ಪೋಷಿಸುವ ಗುಣಗಳನ್ನು ಕೂಡ ಸಂಕೇತಿಸುತ್ತದೆ ಎಂದು ನಂಬಲಾಗುತ್ತದೆ. ಆದುದರಿಂದ ಮಹಾಗೌರಿ ಮೂಲ ಬಣ್ಣ ಬಿಳಿ, ಆದರೆ ಆಕೆಯ ಪೂಜೆಯ ಸಂದರ್ಭದಲ್ಲಿ ಧರಿಸಲು ಸೂಕ್ತವಾದ ಬಣ್ಣ ಗುಲಾಬಿಯಾಗಿರುತ್ತದೆ. ಮಹಾಗೌರಿ ದೇವಿಯು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಕೂಡ ಪೂರೈಸಬಲ್ಲಳು. ಮಹಾಗೌರಿ ಸೌಂದರ್ಯ ಮತ್ತು ಮಹಿಳೆಯರ ದೇವತೆ. ಮಹಾಗೌರಿ ದುರ್ಗಾ ದೇವಿಯ 8ನೇ ಅವತಾರವಾಗಿದೆ. ಮಹಾಗೌರಿ ದೇವಿಯ ಆರಾಧನೆಯಿಂದ ಪಾಪಗಳು ದೂರವಾಗಿ ಮನಸ್ಸಿಗೆ ಶುದ್ಧತೆ ದೊರಕುತ್ತದೆ. ಕಷ್ಟ ದುಃಖ ಎಲ್ಲ ಕೂಡ ಕಡಿಮೆಯಾಗುತ್ತದೆ. ಮದುವೆ, ಕುಟುಂಬದಲ್ಲಿ ಅಡಚಣೆಗಳು ಕೂಡ ದೂರವಾಗುತ್ತದೆ. ಆರೋಗ್ಯ, ಸಮೃದ್ಧಿ, ಸಂತೋಷ ಕೂಡ ದೊರಕುತ್ತದೆ. ಅವಳ ಆರಾಧನೆಯಿಂದ ಭಕ್ತರಿಗೆ ಹೊಸ ಉಜ್ವಲ ಜೀವನ ದೊರಕುತ್ತದೆ ಎಂದು ಶಾಸ್ತ್ರಗಳಲ್ಲಿ ಕೂಡ ಹೇಳಲಾಗುತ್ತದೆ. ಇವತ್ತು ನಾವು ನವರಾತ್ರಿ 8ನೇ ದಿನ ಮಹಾಗೌರಿ ದೇವಿಯ ಮಹಿಮೆಯನ್ನು ತಿಳ್ಕೊಂಡಿದ್ದೇವೆ. ನಾಳಿನ ಸಂಚಿಕೆಯಲ್ಲಿ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನ ತಿಳ್ಕೊಳ್ಳೋಣ. ಎಲ್ಲರಿಗೂ ನವರಾತ್ರಿ 8ನೇ ದಿನದ ಶುಭಾಶಯಗಳು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.